ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ತಿನಿಸುಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಆಲೂಗೆಡ್ಡೆಯನ್ನು ಬಳಸಿಕೊಂಡು ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಮಾಡುವುದು ಹೇಗೆ ಎಂದು ನೋಡೋಣ. ಒಂದು ಕುಕ್ಕರನ್ನು ತೆಗೆದುಕೊಳ್ಳಿ. ಅದಕ್ಕೆ ಬದನೆಕಾಯಿಯನ್ನು ಈ ರೀತಿ ಹಚ್ಚಿಕೊಂಡು ಹಾಕಿಕೊಳ್ಳಿ. ಅದಾದಮೇಲೆ ಒಂದೆರಡು ಆಲೂಗೆಡ್ಡೆ ಹಾಕಿಕೊಳ್ಳಿ. ಹಾಗೆ ಒಂದೆರಡು ಟೊಮೊಟೊ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನಕಾಯಿ, ಹಾಗೆ ನೀರು ಸೇರಿಸಿ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಳ್ಳಿ. ಆನ್ ಮಾಡಿಕೊಂಡು ಕುಕ್ಕರ್ ಪ್ಲೇಟ್ ಮುಚ್ಚಿ 2 ವಿಸಲ್ ಹಾಕಿಸಿ. 2 ವಿಸಲ್ ಆದ ನಂತರ ಈ ರೀತಿ ಎಲ್ಲ ಬೆಂದಿರುತ್ತೆ. ಅದನ್ನು ಒಂದು ಪಾತ್ರೆ ತೆಗೆದುಕೊಂಡು ಆಲೂಗೆಡ್ಡೆಯನ್ನೆಲ್ಲ ಈ ರೀತಿ ಸಿಪ್ಪೆ ತೆಗೆಯಿರಿ. ಈ ರೀತಿ ಎಲ್ಲ ಸಿಪ್ಪೆ ತೆಗೆದ ನಂತರ ಒಂದೆರಡು ಸಿಪ್ಪೆ ಸುಲಿದಂತಹ ಬೆಳ್ಳುಳ್ಳಿನ ಹಾಕಿಕೊಂಡು ಈ ರೀತಿ ಎಲ್ಲ ಕಲಸಿಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಕಲಸಿಕೊಳ್ಳಿ. ಅದಾದ ಮೇಲೆ ಈ ರೀತಿ ಎಲ್ಲ ಒಂದು ಗ್ಲಾಸ್ ಸಹಾಯದಿಂದ ಈ ರೀತಿ ಎಲ್ಲ ಮಾಡಿಕೊಳ್ಳಿ. ಅದಾದಮೇಲೆ ಟೊಮೊಟೊ ಕೂಡ ಹಾಕಿಕೊಂಡು ಈ ರೀತಿ ಎಲ್ಲ ಮಸೆದುಕೊಳ್ಳಿ. ಹಾಗೆ ಬೇಯಿಸಿದಂಥ ಬದನೆಕಾಯಿ ಹಾಗೆ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಿಕೊಂಡು ಅದನ್ನು ಕೂಡ ಈ ರೀತಿ ಕಲಸಿಕೊಳ್ಳಿ. ಈ ರೀತಿ ಚೆನ್ನಾಗಿ ನುಣ್ಣಗೆ ಕಲಸಿಕೊಳ್ಳಬೇಕು. ಈ ರೀತಿ ಕಲಸಿದ ನಂತರ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಎಲ್ಲ ಚೆನ್ನಾಗಿ ಕಲಸಿದ ನಂತರ ಇದಕ್ಕೆ ನೀಟಾಗಿ ಒಗ್ಗರಣೆ ಮಾಡಿಕೊಳ್ಳಬೇಕು. ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಟು ಇದಕ್ಕೆ ಎಣ್ಣೆ ಹಾಗೆ ಸಾಸಿವೆ ಹಾಕಿಕೊಳ್ಳಿ. ಅದಾದ ನಂತರ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಹಾಗೆ ಒಣಮೆಣಸಿನಕಾಯಿ, ಕರಿಬೇವು ಇವೆಲ್ಲ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ಕಲಸಿಟ್ಟುಕೊಂಡಂತಹ ಆಲೂಗೆಡ್ಡೆ ಬಜ್ಜಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡರೆ ಆಲೂಗೆಡ್ಡೆ ಬಜ್ಜಿ ಸವಿಯಲು ಸಿದ್ಧವಾಗುತ್ತೆ. ಇದು ತುಂಬಾ ರುಚಿಯಾಗಿರುತ್ತದೆ. ಹಾಗೆ ಇದು ಮುದ್ದೆ, ಅನ್ನದ ಹಾಗೆ ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿಯಾದ ಆಲೂಗೆಡ್ಡೆ ಬಜ್ಜಿಯನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ.